96ನೇ ಮನೆ ತಮ್ಮ ಮಾತು ಪಿತೃಗಳ ಸಂಸ್ಮರಣೆಯಲ್ಲಿ ಶ್ರೀ ದೇವಾನಂದ ಉಪಾಧ್ಯಾಯರು ವಿದ್ಯಾಪೋಷಕನ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಮಾನ್ಯಾಳಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿವಂದನೆಯನ್ನು ಹೇಳುತ್ತಾ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನನ್ನ ತಂದೆ 6 ವರ್ಷಗಳ ಹಿಂದೆ ಹೃದಯಾಘಾತದಿಂದ ತೀರಿಕೊಂಡು ಆವಾಗಿಂದ ನಮ್ಮಮ್ಮನೇ ಕೂಲಿ ಮಾಡಿ ನಮ್ಮನ್ನು ಸಾಕ್ತಿದ್ರು. ಮತ್ತೆ ನಮ್ಮನೆ ಸ್ವಲ್ಪ ದೊಡ್ಡದು, ಆದ್ರೆ ಮೇಲೆ ಎಂಥದ್ದು ಇರಲೇ ಇಲ್ಲ. ಫುಲ್ ಎಲ್ಲ ಲಡ್ಡಾಯಿ ಮಣ್ಣೆಲ್ಲ ಉದುರ್ತಿತ್ತು. ಓದು ಕೂತ್ಕೊಂಡಳಿ ಕಲ್ಲು ತಲೆ ಮೇಲೆ ಬೀಳ್ತಿತ್ತು. ಮಳೆಗಾಲದಲ್ಲಿ ಜೋರ್ ಮಳೆ ಬಂದ್ರೆ ಗಾಳಿ ಬಂದ್ರೆ ನಮ್ಗೆ ತುಂಬಾ ಭಯ ಆಗ್ತಿತ್ತು. ರಾತ್ರಿ ಎಲ್ಲ ಎದ್ದು ಕೂತ್ಕೊಂತಿತ್ತು. ವಿದ್ಯಾಪೋಷಕ ಬಗ್ಗೆ ನಂಗೆ 10ನೇ ಕ್ಲಾಸಲ್ಲಿ ನಮ್ಮ ಹಿಂದಿ ಮಿಸ್ ಕವಿತಾ ಮಿಸ್ ಮತ್ತೆ ಬಿಡಿಯನ್ ಸರ್ ಹೇಳ್ತಿದ್ರು, ನೀನು ಒಳ್ಳೆ ಮಾರ್ಕ್ ತೆಗೆದ್ರೆ ನಿಂಗೆ ವಿದ್ಯಾಪೋಷಕ ಸೆಲೆಕ್ಟ್ ಆಯ್ತು, ಅವ್ರ ಮನೆಗೆ ಅಂತಾರೆ ಹೆಲ್ಪ್ ಮಾಡ್ತಾರಂದೇಳಿ SLC ಅಲ್ಲಿ 99.36% ತಗೊಂಡೆ. ಆಮೇಲೆ ವಿದ್ಯಾಪೋಷಕ ಸೆಲೆಕ್ಟ್ ಆಯ್ತು. ಮಾರ್ಚ್ 16ಕ್ಕೆ ಮುರಳಿ ಸರ್ ಮತ್ತೆ ಗಂಗಾಧರ್ ಸರ್ ಮನೆ ಭೇಟಿ ಮಾಡಿದ್ರು. ಆಮೇಲೆ ನಿಮ್ಮ ಮನೆ ಮಾಡಿ ಕೊಡುವ, ಸರಿ ಮಾಡಿ ಕೊಡುವ ಅಂತೇಳಿ ಹೇಳಿದ್ರು. ಆಮೇಲೆ ಈಗ ಇಷ್ಟು ಚಂದ ಮನೆ ಮಾಡಿ ಕೊಟ್ಟಿರು. ಇದಕ್ಕೆ ನಮ್ಮ ದಾನಿಗಳಾದ ದೇವಾನಂದ ಉಪಾಧ್ಯಾಯ ಸರ್ ಮತ್ತೆ ವಿದ್ಯಾಪೋಷಕ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೆ. ಕುಮಾರ್ ಅವರು ಅವರ ಮತ್ತು ಅವರ ಇಡೀ ತಂಡ, ನಮ್ಮ ಕಲಿಸಿದಂಥ ಪ್ರಿನ್ಸಿಪಾಲ್ಗಳೆಲ್ಲ ಇದ್ದಾರೆ. ತಂಡ ಮಾಡಿದ ನಾರಾಯಣಗಳಿರ್ಬೋದು, ತಂಡ ಮಾಡಿದ ಕೆಲಸವನ್ನು ಬಹುಶಃ ನಾನು ಖಂಡಿತ ಹೊಗಳುವುದಿಲ್ಲ. ಯಾಕಂದರೆ ಹೊಗಳಿಗಿಂತ ಮೇಲಿನ ಲೆವೆಲ್ ಅವರಿದ್ದಾರೆ. ಆ ಹೊಗಳಿಕೆಗಿಂತ ಎಷ್ಟೋ ಮೇಲಿನ ಲೆವೆಲ್. ಯಾಕಂದರೆ ಹೊಗಳಿಕೆ ಯಾರಿಗೆ ಅಂತ ಹೇಳಿದರೆ, ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಹೇಳ್ಕೊಳ್ತಿರ್ತಾರೆ ಅವ್ರಿಗೆ ಹೊಗಳಿಕೆ. ಇದೆಲ್ಲ ಕೆಲಸ ಮಾಡಿ ಏನೂ ಮಾಡದವರಾಗಿ ಸುಮ್ಮನೆ ಇರ್ತಾರಲ್ಲ, ಅದರ ಬಗ್ಗೆ ಮುರಳಿ ಮತ್ತು ಅವರ ತಂಡ, ಯಕ್ಷಗಾನ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅವರಿಗೆ ಯಾಕೆ ಆಭಾರಿಯಾಗಿದ್ದೇನೆ ಅಂತ ಹೇಳಿದರೆ, ನಾನು ವಿದ್ಯೆ ಕಲಿತದ್ದು ಉಡುಪಿಯಲ್ಲಿ, ಕಾಲೇಜ್ನಲ್ಲಿ ಕಲ್ತಿದ್ದೇನೆ. ನನ್ನ ಗುರುಗಳಿದ್ದಾರೆ ಸದಾಶಿವರಾಯರು. ಕಾಲೇಜ್ನಲ್ಲಿ ನಮಗೆ ವಿದ್ಯೆ ಕಲಿಸ್ತಾರೆ, ಮಾತ್ರ ಜಗತ್ತನ್ನು ಹೇಗೆ ಎದುರಿಸಬೇಕು ಅಂತ ಹೇಳಿ ಗೊತ್ತಾಗೋದು ಕಾಲೇಜಿಂದ ಹೊರ ಬಂದ ನಂತರ ಮಾತ್ರ. ನಾನು ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ನನ್ನನ್ನು ಕರೆದು ಕಾಲೇಜು ಬಿಟ್ಟು ಹೊರಗೆ ಬರುವಾಗಲೇ ನನಗೆ ಬಹುಶಃ ಅವರು ಜಗತ್ತಿನದೆಲ್ಲ ಪರಿಚಯ ಮಾಡಿಕೊಟ್ಟಿದ್ರು. ಸಾಮಾನ್ಯ ಮಟ್ಟಿಗೆ ಯಾರನ್ನು ಹೇಗೆ ಎದುರಿಸಬೇಕು, ಏನೇನು ಸಮಸ್ಯೆ ಬರ್ತದೆ, ಬಹುಶಃ ಆ ವಿದ್ಯೆಯನ್ನು ಕಲಿಸಿದ್ದು ನಿಜವಾಗಿ ಉಪಾಧ್ಯಾಯರು. ಯಕ್ಷಗಾನ ಕಲಾರಂಗ ಇವತ್ತು ಬಹಳ ಅದ್ದೂರಿಯಾದ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ, ನಮ್ಮ ಬೈಂದೂರು ಭಾಗದಲ್ಲಿ ಬಹಳ ಬಡತನ, ಈಗ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಬಹಳಷ್ಟು ಜನರಿಗೆ ಮನೆ ಇಲ್ಲ. ಸಾಧಾರಣ ಒಂದು 12 ವರ್ಷದಿಂದ ಸರ್ಕಾರದಿಂದಲೂ ಕೂಡ ಮನೆಗಳು ಸಿಗ್ತಾ ಇಲ್ಲ. ಬಹಳಷ್ಟು ವ್ಯಥೆಯಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೆ ಅಂತ ಒಂದು ಸಂದಿಗ್ಧ ಸಮಯದಲ್ಲಿ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಗಳನ್ನ ಪಡೆಯುತ್ತಿರುವಂತ, ಅತಿ ಕಷ್ಟ ಬಡತನದಲ್ಲಿ ಇರುವಂತ ವಿದ್ಯಾರ್ಥಿಗಳನ್ನ ಅತ್ಯಂತ ಗಮನವನ್ನ ಇಟ್ಟು ಅವರನ್ನ ಗುರುತಿಸಿ ಇಂಥ ಕಾರ್ಯಗಳನ್ನ ತಾವು ಮಾಡುತ್ತಿರೋದು ತಮಗೆ ನಿಜವಾಗ್ಲೂ ಯಾವ ರೀತಿಯ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಭೂತಾಯಿ ಹೇಗೆ ತನ್ನ ಗರ್ಭದಲ್ಲಿ ಮುತ್ತು ರತ್ನ ಮಾಣಿಕ್ಯ ವಜ್ರ ವೈಡೂರ್ಯಗಳನ್ನ ಇಟ್ಕೊಳ್ತಾರೆ, ಅದೇ ರೀತಿ ಭೂಮಿ ಮೇಲೆ ಅದೆಷ್ಟೋ ಮತ್ತು ಮಾಣಿಕ್ಯ ರತ್ನಗಳನ್ನ ಕೊಟ್ಟು ಮುಂದಿನ ಸಮಾಜಕ್ಕೆ ಪೀಳಿಗೆಗೆ ದಾರಿಯನ್ನ ಮಾಡಿಕೊಡುವಂತ ಅನೇಕ ನಿಮ್ಮಂತ ದಾನಿಗಳಿಂದ ಇವತ್ತು ಇಂಥ ಕಾರ್ಯಗಳು ನಡೀತಾ ಇದೆ. ಮಕ್ಕಳಿಗೆ ನೀವ್ ಹೇಳಿತರ ಮನೆ ವಾತಾವರಣ ಒಳ್ಳೇದಿರ್ಬೇಕು. ನಿಮ್ ಮೋಟಿವ್, ನಿಮ್ ಇಂಟೆನ್ಷನ್ ಈ ಮನೆಗಳಿಗೆ ರಿನೋವೇಟ್ ಮಾಡಿ ಡಿಸರ್ವಿಂಗ್ ಮಕ್ಕಳಿಗೆ ಕೊಡೋದು ಬಹಳ ಒಳ್ಳೇದದು. ಇದೇ ತರ ಇದು 96ನೇಯಲ್ಲಿ ಇನ್ನೊಂದ್ ಸ್ವಲ್ಪ 1-2 ವರ್ಷದಲ್ಲಿ 1,000 ಆಗ್ಲಿ, ಇನ್ನೊಂದ್ 10 ವರ್ಷದಲ್ಲಿ 10,000 ಆಗ್ಲಿ ಅಂತ ನಂಗೆ ಅನ್ಕೋದು. ಯಾಕಂದ್ರೆ ಯಾವುದೇ ಸಂಸ್ಥೆಯಲ್ಲಿ ನಿಮ್ಗೆ ಮೋಟಿವ್ ಒಳ್ಳೇದಿದ್ರೆ ಅದು ಆಟೋಮ್ಯಾಟಿಕ್ಲಿ ಪಬ್ಲಿಸಿಟಿ ಅಂತ ಬೇಕಾಗೋದಿಲ್ಲ. ನೀವು ಅಡ್ವರ್ಟೈಸ್ಮೆಂಟ್ ಹಾಕಿ, ಬ್ಯಾನರ್ ಹಾಕಿ ಅದು ಏನ್ ಮಾಡ್ಬೇಕು, ವರ್ಡ್ ಆಫ್ ಮೌತ್. ಇವತ್ ನಾನ್ ಬಂದು ಇಲ್ಲಿ ಕಾರ್ಯಕ್ರಮ ಇದ್ದಿದ್ಮೇಲೆ ನನ್ನ ಒಂದ್ 50 ಫ್ರೆಂಡ್ಸಿಗೆ ಗೊತ್ತಾಗ್ತದೆ. ನಾಳೆ ಹೇಳ್ತೇನೆ, ಇದು ಈ ತರ ಒಂದು ಸಂಸ್ಥೆ ಇದೆ, ಈ ತರ ಕೆಲಸ ಮಾಡ್ತಾರೆ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ನಿಮ್ಮ ಸಂಸ್ಥೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ. ಮತ್ತೆ ಇವತ್ತಿನ ದಿನ ದೇವಾನಂದ ಉಪಾಧ್ಯಾಯ ಅವರು ಈ ಸ್ಪಾನ್ಸರ್ ಮಾಡಿದ್ ನಮ್ಗೆ ಬಹಳ ಸಂತೋಷ. ಶ್ರೀಯುತ ದೇವಾನಂದ ಉಪಾಧ್ಯಾಯರು ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಈಗಾಗಲೇ ಹಲವರು ಹೇಳಿದ ಹಾಗೆ ಕೆಲವು ಮನೆಗಳಲ್ಲಿ ಬಹಳ ಪರಿಸ್ಥಿತಿ ಕಷ್ಟ ಇರ್ತದೆ. ಬೇಕಾಗುವುದು ಅಂದರೆ
ಅಷ್ಟೇಯ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. 5-6 ಲಕ್ಷವ 7-8 ಲಕ್ಷವ ಅಷ್ಟೇಯ ಅಂತ ಅನ್ನುವ ಸ್ಥಿತಿಯಲ್ಲಿ ಇರ್ತಾರೆ. ಯಾವುದ್ಯಾವುದಕ್ಕೂ ಮಾಡ್ತಾ ಇರ್ತಾರೆ. ಆದರೆ 1-2 ಲಕ್ಷವನ್ನು ಸಹ ಖರ್ಚು ಮಾಡಿ ಒಂದು ಮನೆಗೆ ಒಂದು ರೂಪವನ್ನು ತರಲಿಕ್ಕೆ ಆಗದೇ ಇದ್ದವ್ರು ತುಂಬ ಜನ ಇದ್ದಾರೆ. ಅಂತಹ ಮನೆಗಳನ್ನು ಕಲಾರಂಗ ಗುರುತಿಸಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಓದುವ ಮಕ್ಕಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಮ್ಮನ ಬಳಿ ಸತ್ಯಭಾಮನಲ್ಲಿ ಭಾಗೆತ್ತೆ ಬಾ ತಗೊಂಡೆ. ಮತ್ತೆ ನನ್ನ ಅಪ್ಪನ ಹೆಸರು ನರಸಿಂಹ, ಬಾ ನಾ ಆಯಿತು. ಮತ್ತು ನಾವು ಉಪಾಧ್ಯಾಯರು, ಅದನ್ನು ಯುಕಾರ ಬರಲೇಬೇಕು. ಅದು ಭಾನು ಆಯಿತು ಅಲ್ವ, ಹಾಗಾಗಿ ಭಾನು ಬಂತು ಇಲ್ಲಿ ಹೆಸರು. ಯಾಕಂದರೆ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರಬೇಕು. ಆದರೆ ಮತ್ತೆ ಭಾನು, ಮತ್ತು ಇನ್ನೊಂದು ಯಾಕಂತ ಹೇಳಿದ್ರೆ, ಭಾನು ಅಂದರೆ ಸೂರ್ಯ, ಅವನ ಪ್ರೇರಣೆ ಇಲ್ಲದೆ ಇಲ್ಲಿ ಎಂಥದ್ದು ನಡೆಯುವುದಿಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗಿ ನಮಗೊಂದು ಆಶ್ಚರ್ಯ. ಯಾಕಂದರೆ ನಮ್ಮ ಸಂಜೀಪ್ ಹೇಳಿದ ಹಾಗೆ ಇದು ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋದ ವಿಷಯಗಳನ್ನು ತಾವೆಲ್ಲ ನಮಗೆ ಎದುರಿಗೆ ಹೇಳಿದ್ರಿ. ಇದು ನಿಮ್ಮ ಕಾರ್ಯವ್ಯಾಪ್ತಿಯ ವಿಸ್ತಾರ ಎಷ್ಟು ಅಂತ ನನಗೆ ಇವತ್ತು ಗೊತ್ತಾಯಿತು. ಆದರೆ ಇವತ್ತು ನಮಗೆ ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಕಿಂಚಿತ್ ಕಾಣಿಕೆ ಅಂತ ಹೇಳಿ ದೊಡ್ಡ ವಿಷಯ, ದ್ಯಾಟ್ ಐ ವುಡ್ ನೆವರ್ ಯೂಸ್ ಇಟ್. ಕಾಣಿಕೆ ಅಲ್ವೇ ಅಲ್ಲ, ಇದು ನಮ್ಮ ಕರ್ತವ್ಯ. ಇಂಥ ಒಂದು ಸಂಸ್ಥೆ ಉಂಟು. ಆ ಸಂಸ್ಥೆಯ ಮೂಲಕ ನಮ್ಮ ಇವರು ಹೇಳಿದ ಹಾಗೆ ಆದಷ್ಟು ಮಟ್ಟಿಗೆ ಅದನ್ನು ಪ್ರಚಾರ ಕೊಟ್ಟು ಎಷ್ಟೋ ಮನೆಯಲ್ಲಿ ಇರುವಂಥ ಜನಗಳ ದುಡ್ಡುಂಟು, ಇಲ್ಲಿ ದುಡ್ಡು ಬೇಕಾದಷ್ಟು ಉಂಟು. ನಮ್ಮ ಸೊಸೈಟಿ ದುಡ್ಡು ಕಮ್ಮಿಯೇ ಇಲ್ಲ. ಆದರೆ ಕೊಡುವವರು ಸ್ವಲ್ಪ ಕಮ್ಮಿ ಆಗ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ವಿಷಯ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಅದನ್ನು ಇಂಥದ್ದೊಂದು ಸಣ್ಣ ಸಣ್ಣ ಮಟ್ಟಿಗೆ ಇದು ಮಾಡಬೇಕಂತ. ಮತ್ತು ನೋಡಿ, ನೀವು ಹೇಳಿದ ಒಂದು ವಿಷಯವೇ, ಶಾಲೆಯಲ್ಲೇ ಬಂದ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡದೇ ಇರುವಂಥ ಒಂದು ದಾರ್ಷ್ಟ್ಯ ಅಂತ ಹೇಳಿದರೆ ಇದು ದಾರ್ಷ್ಯವೇ, ಮತ್ತೆ ಅಂತ ಇಲ್ಲ. ಇದಕ್ಕೆ ಇಂಥ ವಿಷಯಗಳು ತುಂಬ ಉಂಟು. ಆದ್ದರಿಂದ ನಾನು ಎಷ್ಟು ಹೇಳುದಂದರೆ, ಇನ್ನೊಮ್ಮೆ ನಮಗೊಂದು ಅವಕಾಶ ಮಾಡಿಕೊಟ್ಟ ಈ ಮನೆಯನ್ನು ಒಂದು ಏನೋ ಸರಿ ಮಾಡಿಕೊಟ್ಟು ನಿಮಗೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಮಾಡ್ತೇವೆ. ಇನ್ನು ಮುಂದೆಯೂ ಸಹ ನಾನು ಇಲ್ಲಿಗೆ ನಿಲ್ತೇನೆ ಅಂತ ನಾನು ಹೇಳೋದಲ್ಲ. ಆದರೆ 50 ನಾನು 1,50,000 ಇಬ್ಬರು ಮಗಳಂದ್ರ ಪರವಾಗಿ 50 ನಾನು ಕೊಡುವುದಕ್ಕೆ ನಾನು ಈಗ ಹೇಳ್ತಾ ಇದ್ದೇನೆ. ಅದನ್ನು ದಯವಿಟ್ಟು ಸ್ವೀಕರಿಸಿ ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕಂತ ಹೇಳ್ತಾ ಇದ್ದೇನೆ.